ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾಸ್ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ನೀವು ನೋಡ್ತಾ ಇದ್ದೀರಾ, ಇದು ವೆಡ್ನೆಸ್ಡೇ ವ್ಲಾಗ್. ಸ್ವಲ್ಪ ದಿನ ತುಂಬ ಬ್ಯುಸಿ ಇದ್ದೆ ನಾನು ಲಾಸ್ಟ್ ವೀಕೆಲ್ಲ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಗೌರಿ ಮತ್ತು ಗಣೇಶ ಹಬ್ಬ ನಮ್ಮ ಮನೆಯಲ್ಲೂ, ಅಂದರೆ ಗಣೇಶನ ತಂದು ಕೂರಿಸೋದ್ರಿಂದ ಸ್ವಲ್ಪ ಬ್ಯುಸಿ ಇದೆ ಕ್ಲೀನಿಂಗ್ ಕೆಲಸದಲ್ಲಿ. ಹಾಗಾಗಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ರೆಸಿಪಿ ವೀಡಿಯೋ ಆಗಲಿ ಇನ್ನೊಂದು ವೀಡಿಯೋ ಆಗಲಿ. ಅದಕ್ಕೋಸ್ಕರ ಹೇಗಿದ್ದರೂ ಹಬ್ಬಕ್ಕೆ ಮಾಡ್ತೀನಲ್ವ ವೀಡಿಯೋ, ಅವಾಗಲೇ ಹಾಕೋಣ ಬಿಡು ಅಂತ ಸುಮ್ಮನಾಗಿದ್ದೆ ನಾನು. ಹಾಗಾಗಿ ಕೆಲವೊಂದು ವೀಡಿಯೋಗಳನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನು ನನ್ನ ಸೆಲೆಬ್ರೇಷನ್ ಟೈಮಲ್ಲಿ ಅದನ್ನು ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ, ನಿಮಗೂ ಕೂಡ ಅನ್ಸುತ್ತೆ ಹೌದಲ್ಲ, ನಾವು ಈ ಥರ ಮಾಡಿದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ಯಾಕೆ ಅನ್ನೋದನ್ನು ನಾನು ಈ ವಿಡಿಯೋ ಫುಲ್ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿತ್ತು ಈ ಸಲ ಅಂತೂ. ನಾನು ಪ್ರತಿ ವರ್ಷಕ್ಕಿಂತ ಈ ವರ್ಷದ ಹಬ್ಬ ಏನಿತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಿತ್ತು, ಹಾಗೆ ಅಷ್ಟೇ ಸ್ಟ್ರೈನ್ ಕೂಡ ಆಗಿತ್ತು. 2 ಡೇಸ್ ಫುಲ್ ರೆಸ್ಟೇ ಬೇಕು ಅಂತ ಅನಿಸ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ, ಎಡಿಟಿಂಗ್ ಕೆಲಸನೂ ತುಂಬ ಬಾಕಿ ಇತ್ತಲ್ವ, ಎಲ್ಲ ಮಾಡೋಣ ಅಂತ ಹೇಳಿ ನಾನು ಯಾವುದೂ ವೀಡಿಯೋ ಮಾಡಿರಲಿಲ್ಲ. ಓಕೆ ನೋಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ನನ್ನ ವೀಡಿಯೋನ ಶೇರ್ ಮಾಡಿ. ಹಾಗೆ ನೀವು ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಗಣೇಶ ಹಬ್ಬನ, ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ. ಥ್ಯಾಂಕ್ ಯು ಆಲ್. ಇದು ಬಂದು ಫ್ರೈಡೇ ಮಾಡಿದ್ದು, ಅಂದರೆ ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ನನ್ನ ಮಗ ಕೂಡ ಏನೋ ಗೊತ್ತಿಲ್ಲ, ಅವತ್ತು ತುಂಬ ಬೇಗನೆ ಮಲ್ಕೊಂಡ್ಬಿಟ್ಟ. ನಾವು ಕೂಡ ನಮ್ಮ ಬಿಲ್ಡಿಂಗ್ನಲ್ಲೂ ಈ ವರ್ಷದಿಂದ ಗಣೇಶನ ಕೂರಿಸಿದ್ವಿ. ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನ್. ಅದ್ರದ್ದು ಕೂಡ ನೆಕ್ಸ್ಟ್ ವೀಡಿಯೋನಲ್ಲಿ ಅದ್ರದ್ದು ಕೂಡ ಹಾಕ್ತೀನಿ. ವೀಡಿಯೋಸ್ ಏನೇನು ತಗೊಂಡಿದ್ದೀನಿ, ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನೆಲ್ಲ ನನ್ನ ವೀಡಿಯೋ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋನೂ ಕೂಡ ಬರುತ್ತೆ, ಬಿಲ್ಡಿಂಗ್ನಲ್ಲಿ ಮಾಡಿರೋವಂಥ ಗಣೇಶದ್ದವೆಲ್ಲ. ಹಾಗಾಗಿ ಕೆಳಗಡೆ ಹೋಗಿ ರಂಗೋಲಿ ಅದು ಎಲ್ಲನೂ ಸ್ವಲ್ಪ ಆ ಕಡೆನೂ ಬ್ಯುಸಿ ಇದ್ದಿದ್ದರಿಂದ ಅಡುಗೆ ಮಾಡೋದು ಕೂಡ ಇತ್ತು. ನೆಕ್ಸ್ಟ್ ಡೇಗೆ ಅಡುಗೆದೆಲ್ಲ ರೆಡಿ ಮಾಡ್ಕೊಳ್ಳೋದಿತ್ತು. ಒಬ್ಬಳೇ ಎರಡೂ ಕಡೆ ಮಾಡಬೇಕಾಗಿತ್ತು. ಸ್ವಲ್ಪ ಕಷ್ಟ ಅನಿಸ್ತು ನನಗೆ ಈ ವರ್ಷ. ಬಟ್ ಆದರೂ ಏನೋ ಒಂದು ಸಂತೋಷ ಇತ್ತು, ಏನೋ ಒಂದು ಸೆಲೆಬ್ರೇಷನ್ ವೈಬ್ಸ್ ಇತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ತುಂಬ ತುಂಬ ಖುಷಿಯಾಗಿ ಮಾಡಿದ್ವಿ ಈ ಸಲ ಸೆಲೆಬ್ರೇಷನ್. ಹಾಗಾಗಿ ಇದು ನೀವು ನೋಡ್ಬೋದು, ನಾನು ನಮ್ಮ ಮನೆಯವರು ಫುಲ್ಲು ಆರ್ಗ್ಯುಮೆಂಟಲ್ಲೇ ಮಾಡ್ತಾಯಿದ್ವಿ. ಇದು ಬಂದು ನಾನು ಸ್ಕ್ರೀನ್ನ ಇಲ್ಲೇ ಪರ್ಚೇಸ್ ಮಾಡಿದ್ದು ನಮ್ಮ ಮನೆ ಹತ್ರನೇ. ತುಂಬ ದೊಡ್ಡದಿದೆ ಅದು ಸ್ಕ್ರೀನು. ನೋಡಿದ್ರೆ ನಮಗೆ ಜಾಗ ತುಂಬ ಚಿಕ್ಕದಿದೆ. ಈ ಕಡೆ ಪೂರ್ವಕ್ಕೆ ಮುಖ ಮಾಡಿ ಕೂರಿಸ್ಬೇಕಾಗಿದ್ದರಿಂದ ಯಾವ ಕಡೆ ಹೆಂಗೆ ಕೂರಿಸೋದು, ಈ ಸ್ಕ್ರೀನ್ ನೋಡಿದ್ರೆ ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಹೋಗಿ ಸ್ಟಿಚ್ ಮಾಡಿಸ್ಕೊಂಡು ಬಂದಿದ್ದೆ. ಸ್ಕ್ರೀನ್ ಥರ ಅದನ್ನು ದಾರ ಒಳಗಡೆ ಹಾಕಿ ಕಟ್ಟೋ ಥರ. ನೋಡಿದ್ರೆ ನಮ್ಮ ಮನೆಯವ್ರು ಯಾಕೆ ಸ್ಟಿಚ್ ಮಾಡಿಸ್ದೆ, ಇವಾಗ ಹೆಂಗೆ ಫೋಲ್ಡ್ ಮಾಡೋದು, ಹೆಂಗೆ ಕಟ್ಟೋದು ಅಂತೆಲ್ಲ ಏನೇನೋ ಹೇಳ್ತಾಯಿದ್ರು. ನನಗೂ ಸ್ವಲ್ಪ ಬುದ್ಧಿ ಇದೆ, ನಾನು ಬುದ್ಧಿವಂತೆ ಅಂತ ಹೇಳ್ಕೊಂಡು ಹಂಗೆ ಆರ್ಗ್ಯುಮೆಂಟ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಕಟ್ಟೋಕ್ಕೆ ಅಂತ ಟ್ರೈ ಮಾಡಿದ್ವಿ. ಎಲ್ಲ ಫ್ಲಾಪ್ ಆಗೋಯಿತು. ಯಾಕಂದರೆ ದಾರ ತುಂಬ ಸಣ್ಣ ಇದ್ದಿದ್ದರಿಂದ ನನಗೆ ಸ್ವಲ್ಪ ಭಯ, ದೇವ್ರ ವಿಷಯದಲ್ಲಿ ಬಿದ್ದುಬಿಟ್ರೆ, ಏನಾದರೂ ದೀಪದ ಮೇಲೆ ಬಿದ್ದರೆ ಏನು ಮಾಡೋದು ಆ ಥರ. ಹೌದಲ್ವ, ಎಲ್ಲನೂ ಯೋಚನೆ ಮಾಡಬೇಕು ಮುಂಚೆನೇ, ಆಗುತ್ತೋ ಆಗಲ್ವೋ ಏನು ಅಂತ ಹೇಳಿ. ಹಾಗಾಗಿ ನಾನು ಅದನ್ನು ಅವ್ರು ಕಟ್ಟಕ್ಕೆ ಟ್ರೈ ಕಟ್ಟಿದ್ರು ಕೂಡ. ಬಟ್ ಯಾಕೋ ನನಗೆ ತುಂಬ ಒಂಥರ ಭಾರ ಆಗಿದೆಯೇನೋ, ಕೆಳಗೆ ಬಿದ್ದುಬಿಟ್ರೆ ಅಂತಂದ್ಬಿಟ್ಟು ಬೇಡ, ಬೆಳಗ್ಗೆನೇ ಹುಕ್ ತಂದುಬಿಟ್ಟು ಹಾಕಿ ಕಟ್ಬಿಡೋಣ ಬಿಡಿ ಅಂತ ಹೇಳಿಬಿಟ್ಟು ಬಿಚ್ಚಿಸ್ಬಿಟ್ಟೆ. ಹಾಗಾಗಿ ರಾತ್ರಿ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಮಲಗಿದ್ದು ಲೇಟು, ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ನಾವು ಅಂದ್ಕೊಂಡಂಗೆ 5 ಗಂಟೆ 5:30 ಒಳಗೆ ಎದ್ದೇಳೋಣ ಅಂತ, ಎದ್ದೇಳೋಕ್ಕೆ ಆಗಿಲ್ಲ. ಮತ್ತು ತಿರ್ಗಾ ಬೆಳಗ್ಗೆ ಹೇಗೋ 5:45ಗೆ ಎದ್ದು ಇದು ಸುಪ್ರಭಾತ ಕೇಳಿಕೊಂಡು ನಾನು ಕಸ ಗುಡಿಸ್ತಾ ಇದ್ದೀನಿ ನೋಡ್ಬೋದು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಹೋಗಿ ತುಂಬಿದ್ದು ಕೊಡೋದು ನೀರು ತೊಗೊಂಡು ಬಂದರು, ದೇವ್ರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲ ಮನೆ ಹತ್ರನೇ ಇದೆ ಫಿಲ್ಟರ್ ವಾಟರ್ದು. ಹಾಗಾಗಿ ಅಲ್ಲಿಗೋಗಿ ನೀರು ತೊಗೊಂಡು ಬಂದು ಅವರು ಕೂಡ ಸ್ನಾನಕ್ಕೆ ಹೋದರು. ಅವ್ರು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಾನು ಕೂಡ ಏನು ನೆಲ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ. ದೇವ್ರ ಹಾಡುಗಳನ್ನ ಕೇಳ್ಕೊತ ಕೆಲಸ ಮಾಡ್ತಾಯಿದ್ರೆ ಅದೇನೋ ಒಂದು ಆನಂದ. ಅದರಲ್ಲೂ ಹಬ್ಬದ ದಿನಗಳಲ್ಲಂತೂ ಒಂಥರ ಏನೋ ಸಂಭ್ರಮ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ಕೂಡ ಬೆಳಗ್ಗೆ ಸುಪ್ರಭಾತನ ಕೇಳಿಕೊಂಡು ಆಮೇಲೆ ಗಣೇಶನ ಹಾಡುಗಳನ್ನೆಲ್ಲ ಕೇಳ್ಕೊತ ಕೆಲಸ ಮಾಡಿದೆ. ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿದ್ರು ನಮ್ಮ ಮನೆಯವರು. ಸ್ನಾನ ಮಾಡ್ಕೊಂಡು ಬಂದು ನಾನು ಕೂಡ, ಅವರು ಮತ್ತು ನಮ್ಮ ಬಾಬಾ ಹೋಗಿ ಗಣೇಶ ತರೋಷ್ಟರಲ್ಲಿ ಈಗ ರಂಗೋಲಿ ಎಲ್ಲ ಹಾಕಿ ಬಾಗಿಲೆಲ್ಲ ತೊಳೆದು ಮತ್ತು ಬೇಳೆ ಬೇಯಕ್ಕಿಡಬೇಕಾಗಿತ್ತು. ಯಾಕಂದರೆ
ನಾನು ಹೊಸ ಪಾತ್ರೆನ ತೊಗೊಂಡಿದ್ದೆ. ಬೇರೆ ಪಾತ್ರೆಗಳಲ್ಲಿ ನಾನ್ ವೆಜ್ ಮಾಡಿಬಿಟ್ಟಿದ್ದೆ ಅಂತ ಹೇಳಿಬಿಟ್ಟು ಅದೆಲ್ಲ ಯೂಸ್ ಮಾಡಿದ್ದೆ. ಹಾಗಾಗಿ ಸ್ಟವೆಲ್ಲ ತೊಳೆದು ಪೂಜೆ ಮಾಡಿ ನಾವು ನೈವೇದ್ಯಕ್ಕೆ ಏನೇ ಮಾಡೋದಾದ್ರೂ ಪ್ರಸಾದ ಮಾಡೋದಾದರೆ ಸ್ಟವ್ಗೆ ಪೂಜೆ ಮಾಡೋದು ಇದು. ನಾವು ಈ ಕಡೆ ಎಲ್ಲ ಕೊಬ್ಬರಿ ಬೆಲ್ಲ ಇದು ಹಾಕಿ ಕಡುಬನ್ನ ಮಾಡ್ತಾರೆ. ನಾವು ಬೇಳೆ ಹೂರಣ ಏನಿರುತ್ತೆ ಅದರಲ್ಲಿ ಕರಿಗಡುಬನ್ನ ಮಾಡಿ ದೇವ್ರಿಗೆ ಇಡುವಂಥದ್ದು. ಹಾಗಾಗಿ ದೇವ್ರ ನೈವೇದ್ಯಕ್ಕೆ ಕಡಲೆಕಾಳು ಪಲ್ಯ ಕಡುಬು ಎಲ್ಲ ಮಾಡಿಟ್ಟೆ. ಹಾಗೆ ಇಲ್ಲಿ ನಾನು ಸಂಜೆ ಕೆಳಗಡೆ ಪೂಜೆಗೂ ಹೋಗಬೇಕಿತ್ತು ಬಿಲ್ಡಿಂಗ್ನಲ್ಲಿ. ಹಾಗಾಗಿ ಸೀರೆ ಎಲ್ಲ ಉಟ್ಕೊಂಡು ಅರ್ಶಿನ ಕುಂಕುಮಕ್ಕೆ ಕರೆದೆ. ಒಂದು 5 ಜನ ಮುತ್ತೈದೆಯರನ್ನ ಕರೆದು ಕುಂಕುಮ ಕೊಡೋದಿತ್ತಲ್ಲ, ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಅವ್ರನ್ನೂ ಕರೆದೆ. ಅದಾದಮೇಲೆ ಅಡುಗೆ ಬಂದುಬಿಟ್ಟು ನಾನು ಕಡುಬು, ಆಮೇಲೆ ಕೋಸಂಬರಿ, ಹೆಸರು ಕಾಳು ಮತ್ತು ಬೀನ್ಸು ಹಾಕಿ ಪಲ್ಯ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು ಪಲ್ಯ ಎಲ್ಲನೂ ಟೇಸ್ಟು. ಹಪ್ಪಳ, ಆಮೇಲೆ ಒಬ್ಬಟ್ಟು ಸಾಂಬಾರು, ಅನ್ನ ಎಲ್ಲ ಮಾಡಿದ್ದೆ. ಒಬ್ಬಟ್ಟು ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿದ್ರು ಎಲ್ಲರೂ. ನಮ್ಮ ಅಕ್ಕ ಮನೆಯವರೆಲ್ಲ ಊಟಕ್ಕೆ ಕರೆದಿದ್ದೆ. ಅವರೆಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಒಬ್ಬಟ್ಟು ಸಾಂಬಾರು. ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಬಂದು ಸೆಲ್ಫಿ ಟೈಮ್ ಅಂತ. ಯಾಕಂದರೆ ದೇವ್ರ ಕೂರಿಸಿದ್ಮೇಲೆ ಒಂದು ಫೋಟೋ ತಗೊಳ್ಳಿಲ್ಲ ಅಂದರೆ ಹೇಗೆ ಅಲ್ವಾ. ನನ್ನ ಮಗ ಕೂಡ ಮುದ್ದಾಗಿ ಫೋಸ್ ಕೊಡ್ತಾಯಿದ್ದ. ಅವನಿಗೂ ಕೂಡ ಪಂಚೆ ಉಡಿಸಿದ್ದೆ ಸಂಜೆ. ತುಂಬ ಚೆನ್ನಾಗಿ ಕಾಣ್ತಿದ್ದ. ಇದು ಬಂದು ನಮ್ಮ ಏರಿಯಾದಲ್ಲಿ ಕೂರಿಸಿದ್ದಂತಹ ಗಣಪತಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸ್ನೋ ಕಾನ್ಸೆಪ್ಟಲ್ಲಿ ಮಾಡಿದರು. ಸ್ವರ್ಗನೇ ಅನ್ನಿಸ್ಬಿಡ್ತು ನನಗಂತೂ. ಅಲ್ಲಿ ಹೋದರೆ ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಏನೋ ಒಂದು ಮನಸ್ಸಿಗೆ ಆನಂದ ಅಂತ ಅನ್ನಿಸ್ತಾ ಇತ್ತು ಅಲ್ಲಿ ಹೋದಾಗ. ಅಲ್ಲಿದ್ದರೆ ಏನೋ ಸ್ವರ್ಗದಲ್ಲೇ ಇದ್ದೀವಿ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशा